ಓದಿಲ್ಲ ಅಲ್ವಾ. ಅದಕ್ಕೆ ಇವತ್ತು ಬರೀ ವೈಕುಂಠ ಸಮಾರಾಧನೆ, ತುಂಬಾ ಸಂಕ್ರಾಂತಿ ಚೆನ್ನಾಗಿತ್ತಣ್ಣ. ಒಳ್ಳೆ ಒಳ್ಳೆ ವಿಷಯಗಳು ತಿಳಿಸಿದ್ರಿ ಈ ಸಾರಿ. ಅಲ್ವಾ, ಇದೇ ಆಗ್ಬಿಡುತ್ತೆ ಆಮೇಲೆ ಇವತ್ತು. ಶನೇಶ್ವರನ್ ದೇವಸ್ಥಾನಕ್ಕೆ ಹೋಯ್ತಾರೆ, ಅಲ್ಲೂ ಕೂಡ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳು ಸುಟ್ಬಿಟ್ಟು ಬಿಡ್ತಾರೆ, ಅಂದ್ರೆ ವಿಕಾರಗಳೆಲ್ಲ ಸುಟ್ಟು ಭಸ್ಮ ಆಗ್ಲಿ ಅಂತ ಅಂದ್ರೆ ಅಲ್ವಾ. ಶನಿ ನಿಮ್ ಮನೆಗೆ ಬಂದಾಗ ಒಳ್ಳೇದಾಗ ಬರ್ತಾನೋ ಕೆಟ್ಟದಾಗ ಬರ್ತಾನೋ? ಕೆಟ್ಟದಕ್ಕೆ ಬರೋದು. ಹಾಗಾದ್ರೆ ಶನಿ ಅಂತಂದ್ರೆ ಏನು? ಕೆಟ್ಟದ್ದು. ಏನು ಮೋಹನಣ್ಣ, ಶನಿ ಅಂತಂದ್ರೆ ಏನು? ಕೆಟ್ಟದ್ದು ಅಂತ. ಶನಿ ಬೆನ್ನ ಹಿಡಿದು ಅಂದ್ರೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಕರ್ಮ. ನೀವ್ ಹೇಳಿದ್ರೆ ಕರಿ ಎಳ್ಳು ಅಂತ ಹೇಳ್ದಲ್ಲ. ಆ ಶನಿ ಅಂದ್ರೆ ಬೇರೆ ಯಾರು ಅಲ್ಲ, ನೀನೇ ಮಾಡಿರುವಂತ ವಿಕರ್ಮ. ವಿಕರ್ಮ. ಹೌದು. ನಾವೇ ಮಾಡಿರುವಂತ ವಿಕರ್ಮ ಏನ್ ಮಾಡ್ತದೆ, ಅದು ಬೆನ್ನು ಬಿಡದೆ ನಿನ್ ಜೊತೆಗೆ, ಯಾಕೆ ನೀನ್ ಮಾಡಿದ್ಮೇಲೆ ನಿನ್ನ ಹಿಂದ್ಗಡೆ ಬಂದೇ ಬರ್ತದ ಅದು. ಹೌದು. ನೀನು ಒಂದು ಮಹಿಳೆಯನ್ನ ಮದುವೆ ಮಾಡಿದ ಮೇಲೆ ನಿನ್ನ ಎದುರುಗಡೆ ಬಂದೇ ಬರ್ತಾರಲ್ಲ. ಹೌದು. ಯಾಕಂದ್ರೆ ಅಷ್ಟು ಜನ ಎದುರುಗಡೆ ಒಪ್ಕೊಂಡಿದೆ ತಾನೆ, ಆ ಮಹಿಳೆಯನ್ನ ಸಾಕೋದು ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂದ್ಮೇಲೆ ನೀನೆಲ್ಲ ಹೋಗ್ತಾ ಎಲ್ಲ ಹೋಗೇ ಹೋಗ್ತಾರ ಅವರು. ಹಾಗೆ ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನೇನ್ ಮಾಡ್ಬೇಕು? ಭಸ್ಮ ಮಾಡ್ಬೇಕು. ಅನುಭವಿಸಲೇಬೇಕು. ಅದೇ ಶನಿವಾರ ನಿಮ್ಗೆ ಯಾರು ಹಿಡಿತಾರೆ? ಶನಿ. ಶನಿ. ಅದೇ ಭಾನುವಾರ ಬಂದಾಗ ಸೂರ್ಯ. ಶನಿ ಓಡೋಗ್ಬಿಡ್ತಾನೆ. ಯಾಕೆ ಹೇಳಿ? ಸೂರ್ಯ ಬಂದಿರ್ತಾನಲ್ಲ, ಬೆಳಕು ಬಂದಿರ್ತದಲ್ಲ. ಆದಿವಾರ, ರವಿವಾರ ಅಲ್ಲಿ ಪ್ರಕಾಶ ಬಂದಾಗ ಏನಾಗ್ಬಿಡ್ತು? ಶನಿವಾರ ಹೋಯ್ತು ಅಲ್ವಾ. ಭಾನುವಾರ ಒಳ್ಳೆ ಚೆನ್ನಾಗಿ ಬಿಸಿಲು ಬಂದಿರ್ತದೆ. ಯಾಕೆ ಹೇಳಿ? ರವಿವಾರ ಸರಿ. ರಜಾ ಅಲ್ವಾ, ಅವ್ಯಕ್ತ ಮುರಳಿ ಸಿಗ್ತದಲ್ವಾ ನಮಗೆ ಅಲ್ವಾ. ಲೌಕಿಕದವ್ರು ನಾನ್ ವೆಜ್ ತಿನ್ಬಹುದಲ್ವಾ, ಲೇಟ್ ಆಗಿ ಹೇಳ್ಬೋದಲ್ಲ. ಬೆಂಗಳೂರು ಅಂತ ಉಜರಿಗೆ ಲೇಟ್ ಆಗಿ ಹೇಳ್ಬೋದಲ್ಲ, ಹೇಳೋದೇ ದೊಡ್ಡ ಖುಷಿ. ಹೋಗೋದಿಲ್ವಲ್ಲ ಇವತ್ತು, ಚೆನ್ನಾಗಿ ನಿದ್ರೆ ಮಾಡ್ಬೋದು ಅಲ್ವಾ. ಅದು ಸೋಮವಾರ, ಮಂಗಳವಾರ, ಬುಧವಾರ ಬರ್ತಾ ಬರ್ತಾ ಹೋದಾಗ ರವಿಯ ಶಕ್ತಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಲಾಸ್ಟ್ ಡೇ ಯಾರು ಬಂದ್ಬಿಡ್ತಾರೆ? ಶನಿ. ಅಂದ್ರೆ ಈಗ ನಡೀತಿರೋ ಟೈಮ್ ಅದೇ ಅಲ್ವಣ? ಅದನ್ನೇ ಹೇಳ್ತಾ ಇರೋದು. ಒಂದೊಂದೇ ಹೀಗೆ ಏನಾಗ್ತದೆ, ನಾವು ರವಿವಾರದಲ್ಲಿ ಭಗವಂತನ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಇಡ್ತೀವಿ ಅಲ್ವಾ. ಸೋಮವಾರ ಯಾರ ದಿನ? ಸೋಮೇಶ್ವರನಿಗೆ. ಈಶ್ವರ. ಅಂದ್ರೆ ದ್ವಾಪರ ಯುಗದಲ್ಲಿ ಕಷ್ಟ ಬಂದಾಗ ಮೊದ್ಲು ಹಿಡ್ಕೊಳ್ಳೋದು ಯಾರನ್ನ ನಾವು? ವಿಕ್ರಮಾದಿತ್ಯ ಮಹಾರಾಜ. ವಿಕ್ರಮಾದಿತ್ಯ ಮಹಾರಾಜ ಸೋಮನಾಥನನ್ನು ಮಾಡಿದ್ದು. ಅದನ್ನ ಮೊದ್ಲು ಹಿಡ್ಕೊಳ್ಳೋದು ಈಶ್ವರನಲ್ವಾ. ಅವಾಗ ಸೋಮವಾರದಿಂದ ಆಫೀಸ್ ಸ್ಟಾರ್ಟ್, ಕೆಲ್ಸಗಳು ಸ್ಟಾರ್ಟ್. ಅವಾಗ ಯಾರನ್ನ ಇಟ್ಕೊಳ್ತೀವಿ? ಶಿವಬಾಬನನ್ನು ಇಟ್ಕೊಂಡ್ವಿ. ಓಕೆ. ಮಂಗಳವಾರ ಬಂದಾಗ ದೇವಿ ಇರ್ಬೇಕು. ಯಾರು? ರಾಕ್ಷಸ ಸಂಹಾರ ಮಾಡ್ಬೇಕಲ್ಲ. ರಾಕ್ಷಸ ಸಂಹಾರ ಮಾಡ್ಲಿಕ್ಕೆ ಅಸುರ ಸಂಹಾರಿಣಿ. ಅವಾಗ ಏನ್ ಮಾಡ್ತೀವಿ? ದೇವಿಯನ್ನ ಜೊತೆಗೆ ಇಟ್ಕೊಳ್ತೀವಿ. ಮುಂದೆ ನೆಕ್ಸ್ಟ್ ಯಾರ ಬರ್ತಾರೆ? ಬುಧವಾರ ಅಂತಂದ್ರೆ ಯಾರು? ಗ್ರಹಗಳು ಇಟ್ಕೊಂಡ್ಬಿಡ್ತಾವ ನಮ್ಗೆ ಅಲ್ವಾ. ಅಂದ್ರೆ ಮೊದ್ಲು ಕಷ್ಟ ಬಂದಾಗ ಶಿವಬಾಬನ ಇಟ್ಕೊಳ್ತೀವ, ಆಮೇಲೆ ನಿಧಾನಕ್ಕೆ ಏನಾಗ್ತದೆ? ವಿಕಾರಗಳು ಬಂದ್ಬಿಡ್ತಾವೆ. ಅವಾಗ ಅದು ಸಂಹಾರ ಮಾಡ್ಲಿಕ್ಕೆ ದುಷ್ಟ ಸಂಹಾರಣಿಯನ್ನು ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಏನಾಗ್ತದೆ? ಗ್ರಹಗಳು ಬರ್ತಾವೆ. ಓಕೆ. ಆ ಗ್ರಹಗಳನ್ನ ಬಿಡಿಸ್ಕೊಳ್ಲಿಕ್ಕೆ ನಾವ್ ಯಾರ ಹತ್ರ ಹೋಗ್ತೀವಿ? ಗುರು ಹತ್ರ ಹೋಗ್ತೀವಿ. ಗುರು ಹತ್ರ ಹೋಗ್ತೀವಿ. ಯಾವಾಗ? ಗುರುವಾರ. ಅಂದ್ರೆ ಮೊದ್ಲು ಶಿವಬಾಬನ ಇಟ್ಕೊಂಡಿದ್ದು ನಾವು ಕೆಳಗಡೆ ಭಕ್ತಿಲಿ ಇಳಿತಾ ಬಂದ್ಬಿಟ್ಟು ಏನ್ ಮಾಡಿದ್ವಿ? ಭಗವಂತನ ಪೂಜೆ ಮಾಡಿದ್ವಿ, ಆಮೇಲೆ ದೇವಿಯರನ್ನ ಪೂಜೆ ಮಾಡಿದ್ವಿ, ಆಮೇಲೆ ಗ್ರಹಗಳನ್ನ ಪೂಜೆ ಮಾಡಿದ್ವಿ. ಗ್ರಹಗಳಂತ ಜಾತಕ ತೋರಿಸಿ ಆ ಗ್ರಹ ಈ ಗ್ರಹ, ಆ ಮನೇಲಿ ಈ ಮನೆ, ಆ ಗ್ರಹ ಸೇರ್ಕೊಂಡ್ಬಿಡುತ್ತೆ, ಇಲ್ಲಿ ಈ ಮನೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಗ್ರಹ ಶುರು ಮಾಡ್ಕೊಂಡ್ಬಿಡ್ತೀವಿ. ಸರಿನಾ? ಅದಾದ್ಮೇಲೆ ಏನಾಗ್ತದೆ? ದೇವಸ್ಥಾನಕ್ಕೆ, ಬ್ರಾಹ್ಮಣರ ಹತ್ರ, ಸಾಧು ಸನ್ಯಾಸಿಗಳ ಹತ್ರ, ಗುರುಗಳ ಮೊರೆ ಹೋಗ್ತೀವಿ. ಯಾಕೆ? ನಮ್ಮ ದುಃಖವನ್ನ ದೂರ ಮಾಡು. ಆದ್ರೂ ಕಡಿಮೆ ಆಗೋದಿಲ್ಲ. ಮುಂದೆ ಬರ್ತೀರಿ? ಶುಕ್ರವಾರಕ್ಕೆ ಬರ್ತೀರಿ. ಲಕ್ಷ್ಮಿ ಬೇಕು, ಹಣ ಬೇಕು ಅಂತ ಹಣದ ಹಿಂದ್ಗಡೆ ಹೋಗ್ತೀವಿ. ಶುಕ್ರಾಚಾರ್ಯರು ಅಂತಂದ್ರೆ ಏನು? ಶುಕ್ರಾಚಾರ್ಯ ಯಾರು? ಅದೇ ರಾಕ್ಷಸರ ಗುರು ಅಲ್ವಾ. ಹಾಗೆ ನಾವು ಹೋಗ್ತೀವಿ. ಮುಂದೆ ಹೋಗ್ತಾ ಈ ಗುರುಗಳನ್ನ ಬಿಟ್ಟು ರಾಕ್ಷಸರ ಗುರುಗಳನ್ನ ಏನ್ ಮಾಡ್ತೀವಿ? ಅಲ್ವಾ. ಇವತ್ತಿನ ಗುರುಗಳ ಮನೋಸ್ಥಿತಿ, ಮಾನಸಿಕ ಸ್ಥಿತಿ, ಹಣದ ಸ್ಥಿತಿ ಏನೇನಿದೆ ಅಂತ ನಿಮ್ಗೆ ಗೊತ್ತು ಅಲ್ವಾ. ಹಾಗೆ ನಾವೇನ್ ಮಾಡ್ತೀವಿ? ಆ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿ ಲಾಸ್ಟ್ ದಿನ ಶನಿಯ ರೂಪದಲ್ಲಿ ನಾನು ಮಾಡಿರುವಂತ ಕರ್ಮದ ಲೆಕ್ಕಾಚಾರ ನನ್ ಜೊತೆಗೆ ಏನ್ ಬಂದ್ಬಿಡ್ತದೆ? ಬಂದ್ಬಿಟ್ಟು ಒಂದು ಕಪ್ಪು ಎಳ್ಳಾಗಿ ಬಿಟ್ಟಿರ್ತೀವಿ.
ಅಲ್ವಾ? ಸೋಮವಾರದಿಂದ ಶನಿವಾರದವರೆಗೂ ಏನಾಗ್ಬಿಡ್ತದೆ, ಎಲ್ಲ ವಿಕರ್ಮ ಮಾಡಿ 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 ಅಯ್ಯೋ ಯಾವಾಗಪ್ಪ ಭಾನುವಾರ ಬರ್ತದೆ, ಯಾಕೆ ಹೇಳಿ? ಯಾವಾಗ ಬೆಳಕು ಬರುತ್ತೆ. ಆಕಾಶ ಬೆಳಕು. ಯಾಕಂದ್ರೆ ಬಟ್ಟೆ ಒಗ್ದೇ ಇಲ್ಲ ಒಂದು ವಾರ ಪೂರ್ತಿ, ನೆಲ ಒರೆಸೇ ಇಲ್ಲ, ಕಸ ಗುಡ್ಸೇ ಇಲ್ಲ, ಯಾಕೆ ಹೇಳಿ? ಪುರ್ಸತ್ತಿಲ್ವಲ್ಲ, ಆಫೀಸಿಗೆ ಓಡ್ಬೇಕಲ್ಲ, ಸಾಯಂಕಾಲ ಮನೆಗೆ ಬರೋದ್ರೊಳಗಡೆ ಕೈ ಕಾಲು ಪೂರ್ತಿ ಸುಸ್ತಾಗಿರ್ತಾರೆ, ನಿದ್ದೆ ಬಂದಿರ್ತದೆ. ಓಕೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು, ಇಲ್ಲಾಂದ್ರೆ ಬಸ್ಸಲ್ಲಿ ಕೆಳಗಡೆ ಇರ್ಬೇಕಾದ್ರೆ ಹೋಟೆಲಲ್ಲೇ ಪಾರ್ಸಲ್ ತಗೊಂಡು ಮನೆಗೆ ಬಂದ್ಬಿಡೋದು. ಹಿಂದೆ ಎಲ್ಲ ವಾರಕ್ಕೆ ಒಂದೇ ಸರಿ ಸ್ನಾನ ಮಾಡ್ತಿದ್ರೆ. ಹಾ, ವಾರಕ್ಕೊಂದ್ಸಲ ಅಲ್ವಾ, ಭಾನುವಾರ ದಿವಸ ಅಲ್ವಾ? ಅಂದ್ರೆ ಸೋಮವಾರದಿಂದ ಶಿವನಿಂದ ಶುರುವಾಗಿರುವಂತ ನಿಮ್ಮ ಜೀವನ ಶನಿವಾರ ಬರೋವರೆಗೆ ಏನಾಗಿರ್ತದೆ? ನೀವು ಮಾಡಿರುವಂತ ವಿಕರ್ಮದ ಫಲ ಶನಿಯಾಗಿ ನಿಮ್ಮನ್ನ ಕಾಡ್ತಾ ಇರ್ತದೆ. ಅಣ್ಣ, ನಮ್ಮ ಕಡೆ ಶನಿವಾರ ಸ್ನಾನ ಮಾಡಿಸ್ತಾ ಇದ್ರು, ವಾರಕ್ಕೆ ಒಂದೇ ಸಲ. ಅದನ್ನೇ ಹೇಳಿದ್ರು ರಾಕೇಶ್ ಅಣ್ಣ, ಇವಾಗ ವಾರಕ್ಕೆ ಒಂದೇ ಸಲ ಸ್ನಾನ ಅಂತ. ಅಂದ್ರೆ ನೀವು ಭಾನುವಾರ ಅಂದ್ರಲ್ಲ, ಶನಿವಾರ ಮಾಡಿಸ್ತಾ ಇದ್ದಿದ್ದು ನಮ್ಮ ಕಡೆ. ಅಂದ್ರೆ ಇವಾಗ ಏನಾಗ್ತದೆ, ಗಲೀಜಾದಾಗ್ಲೇ ತಾರೆ ಸ್ನಾನ ಮಾಡೋದು ಅಲ್ಲ, ಅವಾಗ ಶನಿವಾರ ಏನ್ ಮಾಡೋದು, ಸ್ನಾನ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು. ಅವಾಗ ಸ್ನಾನ ಮಾಡಿದಾಗ ಯಾರು ಬರ್ತಾರಲ್ಲಿ? ಭಾನುವಾರ ಯಾರು ಬರ್ತಾರೆ? ರವಿ. ಅಂದ್ರೆ ನೀನು ಪವಿತ್ರವಾದಾಗ, ಶುದ್ಧವಾದಾಗ, ನಿನ್ನ ವಿಕರ್ಮ ವಿನಾಶ ಮಾಡ್ಕೊಂಡಾಗ ಆವಾಗ ನಿನ್ನ ಜೀವನದಲ್ಲಿ ಬೆಳಕು ಬರ್ತದೆ. ರವಿಯಿಂದ ಬೆಳಕು ಬಂದಾಗ, ಸೂರ್ಯನ ಪ್ರಕಾಶ ಬಂದಾಗ ಏನಾಗ್ತದೆ? ಇಲ್ಲಿರುವಂತ ಚಳಿ, ಇಲ್ಲಿರುವಂತ ವೈರಸ್, ಬ್ಯಾಕ್ಟೀರಿಯಾಗಳು ಎಲ್ಲ ಓಡೋಗ್ತವೆ. ಪುರುಷರು ಮಹಿಳೆಯರು ನಿರ್ಭೀತಿಯಿಂದ ಕರ್ಮಕ್ಷೇತ್ರಕ್ಕೆ ಬರ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಒಂದು ವಾರನು ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಿದ್ರೆ ನೀವು ಯಾವ ವಾರದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ? ರವಿವಾರ. ಅದಕ್ಕಾಗಿ ರವಿವಾರ ನಮ್ಮಲ್ಲಿ ಅವ್ಯಕ್ತ ಮುರಳಿ ಬಂದಾಗ ಮುಖ ಹೆಂಗಿರ್ತದೆ? ಚಂದ, ವಿಶೇಷವಾದ ಭೋಜನ ಸಿಗ್ತದೆ ತಾನೆ. ಯಾಕೆ ವಿಶೇಷ ಭೋಜನ ಸಿಗ್ತದೆ? ನಮ್ಮ ಮನ ಬುದ್ಧಿಲಿ ಏನು ಕೊಳಕಿದೆ ಅಂತ ಗೊತ್ತಾಗ್ಬಿಡ್ತದೆ. ಆ ದಿವಸ ಏನು ಸಾಧನೆ ಮಾಡಿದೀವಿ ಅಂತ ಗೊತ್ತಾಗ್ತದೆ. ಹೋದ ವಾರ ಬಾಬಾ ಏನು ಹೋಮ್ವರ್ಕ್ ಕೊಟ್ಟಿದ್ದು, ಎಲ್ಲಿವರೆಗೆ ನಾವು ಮಾಡಿದೀವಿ ಅಂತ ನಮ್ಮನ್ನ ಏನ್ ಮಾಡ್ಲಿಕ್ಕೆ ಆಗ್ತದೆ? ಚೆಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ನೀವು ಸರಿಯಾಗಿ ಹೋಮ್ವರ್ಕ್ ಮಾಡಿದ್ರೆ ಬಾಬನ್ ಜೊತೆಗೆ ಚೆನ್ನಾಗಿ ಈಶ್ವರಾನುಭೂತಿಯನ್ನು ಮಾಡ್ಲಿಕ್ಕೂ ಕೂಡ ಅವಕಾಶ ಇರ್ತದೆ ಅಲ್ವಾ? ಬಟ್ಟಿಗಳನ್ನ ಭಾನುವಾರ ದಿನ ಇಡ್ತಾರೆ, ಪ್ರೋಗ್ರಾಮ್ಗಳನ್ನ ಭಾನುವಾರನೇ ಇಡ್ತಾರೆ ಅಲ್ವಾ? ನನಗೆ ದುಃಖ ಆಗೋದು ಯಾವ್ದಕ್ಕೆ ಹೇಳಿ? ಹಿಂದೆ ಪಡ್ಕೊಂಡು ಬಂದಿರೋ ಕರ್ಮಗಳಿಂದ. ನನಗೆ ದುಃಖ ಆಗೋದು ಯಾವ್ದಕ್ಕೆ ಅಂತಂದ್ರೆ, ಸಮಾರಂಭಗಳು ಇದ್ದಾಗ, ಸನ್ಮಾನ ಇದ್ದಾಗ ನಮ್ಮ ಬಾಬನ ಮಕ್ಕಳು ಸಾವಿರಾರು ಜನ ಸೇರ್ತಾರೆ. ಬಟ್ಟಿ ಅಂತಂದಾಗ ಅವರಿಗೆ ಬೇರೆ ಬೇರೆ ಕಾರಣಗಳು ಬರ್ತವೆ. ಅಂದೇನರ್ಥ? ಇನ್ನೂ ನಾವು ಕಣ್ಣಲ್ಲಿ ನೋಡೋದು, ಕಿವಿಯಲ್ಲಿ ಕೇಳೋದು, ನಾಲ್ಗೆ ರುಚಿಗೆ ಇನ್ನೂ ಗಮನವನ್ನ ಕೊಡ್ತಿದ್ವಿ ಹೊರತು ತಪಸ್ಸಿನ ಕಡೆಗೆ ನಾವೇನ್ ಮಾಡ್ತಿಲ್ಲ, ಗಮನವನ್ನ ಕೊಡ್ತಾ ಇಲ್ಲ. ಹೌದಲ್ವ? ಸೆಂಟರ್ ಓಪನಿಂಗು, ಎಲ್ಲ ಒಂದ್ ಕಡೆ ಸನ್ಮಾನ ಇದೆ, ವೀಕೆಂಡ್ ಪಾರ್ಟಿ, ಊರ್ ಸುತ್ತೋದು, ಟೂರು, ಜನ ಏನ್ ಮಾಡ್ತಾರೆ? ಅದಲ್ಲೂ ಯೋಗೇಶಣ್ಣನ ಮೂಲಕ ಮಾಡೋ ಬಟ್ಟೆಯಿಂದ ಯಾರು ಬರೋದಿಲ್ಲ. ಯಾಕೆ ಹೇಳಿ? ಅಯ್ಯೋ, ಅಲ್ಲಿ ಬರೀ ಕುತ್ಕೊಳ್ಳೋದು, ಹಾಡಿಲ್ಲ, ರೆಡ್ ಲೈಟ್ ಇಲ್ಲ, ಕಾಮೆಂಟ್ ಇಲ್ಲ, ಏನು ಇಲ್ಲ. ಊಟಕ್ಕಂತೂ ಬತ್ಕೊಂಡು ಒಂದು ಅನ್ನ, ಒಂದು ಟೊಮೆಟೊ ಸಾರು, ಉಪ್ಪಿನಕಾಯಿ, ಮುಗೀತಷ್ಟೇ. ಇದನ್ನು ಊಟ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ವಾ? ಮನೇಲಿ ಇರೋದಿಲ್ವ ಊಟ? ಹೌದು, ಎಲ್ಲರೂ ಮಾತಾಡ್ತಿದ್ದಾರೆ, ಹೌದಂತೆ. ಯೋಗೇಶಣ್ಣನ ಮೂಲಕ ಬಟ್ಟೆಯಿಂದ ಯಾರೂ ಬರೋದಿಲ್ಲ. ಯಾಕೆ ಹೇಳಿ? ಅಲ್ಲಿ ಇಂದ್ರಿಯ ಸುಖ ಏನು ಕೂಡ ಇರೋದಿಲ್ಲ, ಸಿಗೋದಿಲ್ಲ. ಅಲ್ಲೇನಿರ್ತದೆ? ಅವಾಗ ಅಲ್ಲಿ ಬರುವಂತ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಅದು ನಿಜವಾದ ಸುಖ ಇರೋದು ಯಾವ್ದಲ್ಲಿ? ಆ ಆಧ್ಯಾತ್ಮಿಕತೆಯಲ್ಲಿ. ಅದನ್ನ ನಾವ್ ಇನ್ನೂವರೆಗೂ ಏನ್ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಓಕೆನಾ? ಅಚ್ಚಾ, ಕಾರಣಗಳನ್ನ ಹೇಳ್ತಾರಲ್ವಾ ಬರ್ಲಿಕ್ಕೆ. ಸರಿ, ನೀವು ಕಾರಣಗಳನ್ನ ಹೇಳಿದ್ರೆ ನಿಮ್ಮಪ್ಪನು ನೀವು ಕರೆದಾಗ ಏನ್ ಮಾಡ್ತಾರೆ? ಸಿಂಪಲ್. ನೀವ್ ಯಾರ್ದೋ ಮನೆಗೆ ಮದ್ವೆಗಂತ ಹೋದಾಗ ಅವ್ರು ಬನ್ನಿ ಅಂತ ನೀವು ಕಾರಣಗಳನ್ನ ಹೇಳಿದಾಗ, ಅವ್ರ ಮನೆ ಮದ್ವೆ ಇದ್ದಾಗ ಅವರು ನಿಮ್ಗೆ ಏನ್ ಮಾಡ್ತಾರೆ? ಕಾರಣಗಳನ್ನ ಅಲ್ವಾ? ಬೆಂಗಳೂರಿನಲ್ಲಿ ಒಂದು ಇದಿದೆ, ಏನಿದೆ, ವಿಧಿ ಇದೆ ಗೊತ್ತಾ?
ಮದ್ವೆಗೆ ಹೋದಾಗ ಯಾರು ಎಷ್ಟೆಷ್ಟು ಮುಯಿ ಕೊಡ್ತಾರ ಅಂತ ಬರ್ದಿಟ್ಕೊಳ್ತಾರೆ. ಅವಾಗ ಔಟ್ ಕರೆದಾಗ ಏನ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ನಮ್ ಮುಯಿ ಕೊಟ್ಟಿದಾರಪ್ಪ, ನಾವು ಏನ್ ಮಾಡ್ಬೇಕು, ಹೋಗ್ಲೇಬೇಕು. ಈ ಮುಸ್ಲಿಮರಲ್ಲಂತೂ ಬರ್ಸ್ಬಿಟ್ಟು ಅನೌನ್ಸ್ ಬಿಡೋ ಮಾಡ್ತಾರೆ ಅಲ್ವಾ. ಹಾಗೆ ಈಶ್ವರೀಯ ಕಾರ್ಯಕ್ಕೆ ನೀವು ಬಂದ್ರೆ ನಿಮ್ ಕಾರ್ಯಕ್ಕೆ ಈಶ್ವರ ನಮ್ ಲೆಕ್ಕ ಏನು ಗೊತ್ತಾ, ನಾನ್ ಕರೆದಾಗ ನೀನ್ ಬರ್ಬೇಕು, ನೀನ್ ಕರೆದಾಗ ನಾನ್ ಬರೋದಿಲ್ಲ, ನಾನ್ ನೋಡ್ತೇನೆ, ಯೋಚನೆ ಮಾಡ್ತೇನೆ, ಟೈಮ್ ಇದ್ರೆ ಬರ್ತೇನೆ. ಅವಾಗ ನೂರಾರು ಕಾರಣಗಳು ಬರ್ತವೆ. ಅದೇ ನಾನು ಬಾಬಾ ಹೇಳಿದ ತಕ್ಷಣ ಏನ್ ಮಾಡ್ಬಿಡ್ಬೇಕು, ರಾಜಿ ಬಾಬಾ ಬಂದ್ಬಿಡ್ಬೇಕು. ಯಾಕಂದ್ರೆ ಬಾಬನಿಗೆ ಏನು ಕೆಲಸ ಇಲ್ವಲ್ಲ, ಬಾಬಾ ಒಬ್ಬರೇ ಕೂತ್ಕೊಂಡಿದಾರಲ್ವಾ. ನಿಮ್ಗೆ ತುಂಬಾ ಕೆಲಸ ಇದೆ, ಬಾಬನಿಗೆ ಏನು ಕೆಲ್ಸ ಇಲ್ಲ. ಕೆಲಸ ಇಲ್ವಾ ಬಾಬನಿಗೆ? ಇದೆ ಇದೆ ವಿಶ್ವ ಕಲ್ಯಾಣ ಮಾಡೋದು ಯಾರು ಜವಾಬ್ದಾರಿ? ಬಾಬಾ ಅವ್ರದ್ದು. ಬಾಬನ್ ಜವಾಬ್ದಾರಿ ಅಲ್ವಾ. ನಿಮ್ಗೆ ಜಾಸ್ತಿ ಕೆಲಸನ ಅವ್ರಿಗೆ ಜಾಸ್ತಿ ಕೆಲಸನ? ಅವ್ರಿಗೇನೆ ಜಾಸ್ತಿ ಕೆಲಸ. ಹಾ, ಈ ಮಕ್ಕಳಿಗೆ ಮೊಬೈಲ್ ಆಪರೇಟ್ ಮಾಡೋದು ಮಾತ್ರ ಕೆಲಸ. ಆದ್ರೂ ಅಪ್ಪ ಅಮ್ಮ ಕರೆದಾಗ ಬಂದ್ಬಿಡ್ಬೇಕು. ಅಪ್ಪ ಅಮ್ಮ ಎಲ್ಲಾ ಕೆಲಸ ಮಾಡಿದ್ರು ಕೂಡ ಮಗು ಒಂದು ಸೋಪ್ ತಗೊಂಡು ಮಾತ್ರ, ಇಲ್ಲ ಅಮ್ಮ ನಂಗೆ ಪುರ್ಸತ್ತಿಲ್ಲ, ನಾನೇನ್ ಮಾಡ್ಬೇಕು, ಮೊಬೈಲಲ್ಲಿ ಆಟ ಆಡ್ಬೇಕು. ಮಗು ಯಾವಾಗ್ಲೂ ಕೂಡ ಏನು ಯೂಸಿ. ಬೇರೆ ಮೊಬೈಲ್ ಅಲ್ಲ, ನಾವೇ ಮಾತಾಡ್ತಿದೀವಲ್ಲ, ಮಾಡ್ತೀವಲ್ಲ, ಕೆಟ್ಟ ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ಇದೆಲ್ಲ ನಾವೇನಾಗಿದೀವಿ ಆತ್ಮೀಯರೇ, ಬ್ಯುಸಿ ಆಗಿದೆ. ನಾವ್ ಈ ರೀತಿ ಬ್ಯೂಸಿ ಆಗಿರೋದಕ್ಕೆ ಪಾಪ ಆ ಸಣ್ಣ ಮಕ್ಕಳು ಮೊಬೈಲ್ ಆಡ್ತಾ ಇರೋದು. ನೀವು ಸರಿ ಹೋಗಿ ಅವರೆಲ್ಲ ಸರಿ ಹೋಗ್ತಾರೆ. ಸರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.